ಗೌರಿ ಕಥೆ. ಪರ್ವತ ರಾಜ ಹಿಮಾಲಯನ ಮಗಳಾದ ಪಾರ್ವತಿ ದೇವಿಯು ತನ್ನ ಪತಿಯಾಗಿ ಶಿವನನ್ನು ಪಡೆಯಲು ತೀವ್ರ ತಪಸ್ಸನ್ನು ಪ್ರಾರಂಭಿಸಿದಳು. ಈ ತಪಸ್ಸಿನ ಪರಿಣಾಮವಾಗಿ ಅವಳ ದೇಹವು ಕಪ್ಪಾಯಿತು. 2000 ವರ್ಷಗಳ ಕಾಲ ಕಠಿಣ ತಪಸ್ಸು ಮತ್ತು ಉಪವಾಸದಿಂದಾಗಿ ಪಾರ್ವತಿಯ ದೇಹವು ಕಪ್ಪು ಬಣ್ಣವನ್ನು ಪಡೆಯಿತು. ಪಾರ್ವತಿಯ ಕಠಿಣ ತಪಸ್ಸನ್ನು ಕಂಡು ಸಂತುಷ್ಟನಾದ ಶಿವನು ಅವಳನ್ನು ಮದುವೆಯಾಗಲು ಒಪ್ಪಿದನು. ನಂತರ, ಶಿವನು ಪಾರ್ವತಿಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಲಹೆ ನೀಡಿದನು. ರೂಪ: ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದಾಗ, ಪಾರ್ವತಿಯ ಕಪ್ಪಾದ ಚರ್ಮವು ತೊಳೆದುಹೋಗಿ, ಅವಳ ದೇಹವು ಶುದ್ಧವಾದ, ಬಿಳಿ ಬಣ್ಣಕ್ಕೆ ತಿರುಗಿತು. ಈ ಹೊಸ ರೂಪವೇ ಮಹಾಗೌರಿ ಎಂದು ಕರೆಯಲ್ಪಟ್ಟಿತು. ಮಹಾಗೌರಿಯ ಮಹತ್ವ: 1. ಶುದ್ಧತೆ ಮತ್ತು ಭಕ್ತಿ. ಮಹಾಗೌರಿ ಶುದ್ಧತೆ ಮತ್ತು ಅಚಲವಾದ ಭಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. 2. ಸಂಪತ್ತು ಮತ್ತು ಫಲವತ್ತತೆ. ಅವಳು ಭಕ್ತರಿಗೆ ಸಂಪತ್ತು, ಆರೋಗ್ಯ ಮತ್ತು ಫಲವತ್ತತೆಯನ್ನು ಒದಗಿಸುತ್ತಾಳೆ. 3. ದುಷ್ಟ ಶಕ್ತಿಗಳ ನಿರ್ಮೂಲನೆ. ಮಹಾಗೌರಿಯು ದುಷ್ಟ ಶಕ್ತಿಗಳನ್ನು ಸೋಲಿಸುತ್ತಾಳೆ ಮತ್ತು ತನ್ನ ಭಕ್ತರ ಆಂತರಿಕ ಕೆಟ್ಟತನವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತಾಳೆ. ಮತ್ತು 4. ಜ್ಞಾನೋದಯ. ಭಕ್ತರಿಗೆ ಜ್ಞಾನವನ್ನು ನೀಡಿ, ಸಾವಿನ ಭಯವನ್ನು ಹೋಗಲಾಡಿಸುವ ಶಕ್ತಿ ಅವಳಲ್ಲಿದೆ. ಶ್ವೇತೆ ವೃಷೇ ಸಮಾರೂಢಾ ಶ್ವೇತಾಂಬರಧರಾ ಶುಚಿಃ